ಮಣಿಪುರದ ಸಿಂಧೂರ ರಕ್ಷಣೆಗೆ ಬೇಡುವ ಸರ್ವಪಕ್ಷ ನಿಯೋಗ. ಈ ದೇಶದೊಳಗೆ ಒಂದು ರಾಜ್ಯ 2 ವರ್ಷಗಳಿಂದ ಹಿಂಸಾಚಾರ ಸಂತ್ರಸ್ತವಾಗಿರುವುದು ಜಾಗತಿಕವಾಗಿ ನಮಗೆ ನಾಚಿಕೆಗೇಡಲ್ವಾ? ಪ್ರಧಾನಿ ಮೋದಿ ಇಷ್ಟೆಲ್ಲ ವಿದೇಶಗಳಿಗೆ ಭೇಟಿ ನೀಡಿನೂ ಈವರೆಗೂ ಭಾರತ ಜಾಗತಿಕವಾಗಿ ಭಯೋತ್ಪಾದನೆ ಬಗ್ಗೆ ಜಾಗೃತಿ ಮಾಡಿಸೋಕೆ ಸಾಧ್ಯವಾಗಿಲ್ಲ. ಯಾಕೆ? 11 ವರ್ಷಗಳಲ್ಲಿ ಪ್ರಧಾನಿ ಮಾಡಿದ ವಿದೇಶ ಪ್ರವಾಸಗಳಲ್ಲಿ ಭಯೋತ್ಪಾದನೆ ಬಗ್ಗೆ ಜಾಗೃತಿ ಮೂಡಿಸೋಕೆ ಏನ್ ಮಾಡಿದ್ರು? ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬೆನ್ನಿಗೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಜಾಗೃತಿಗೆ ಜಾಗತಿಕ ಮಟ್ಟದಲ್ಲಿ ರಾಜತಾಂತ್ರಿಕ ಅಭಿಯಾನವೊಂದನ್ನು ಹಮ್ಮಿಕೊಂಡಿದೆ. ಈ ಮೂಲಕ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಈವರೆಗೆ ಜಾಗತಿಕವಾಗಿ ಅಭಿಪ್ರಾಯ ರೂಪಿಸುವಲ್ಲಿ ಭಾರತ ಸರ್ಕಾರ ವಿಫಲವಾಗಿರುವುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಾರತಕ್ಕೆ ಯಾವುದೇ ದೇಶಗಳು ನೈತಿಕ ಬೆಂಬಲವನ್ನ ಘೋಷಣೆ ಮಾಡದೇ ಇರುವುದು ಬಹಳ ದೊಡ್ಡ ರಾಜತಾಂತ್ರಿಕ ಹಿನ್ನಡೆ ಅನ್ನೋದನ್ನ ಇದು ಹೇಳುತ್ತೆ. ಪಾಕಿಸ್ತಾನವನ್ನ ಟರ್ಕಿ ಬಹಿರಂಗವಾಗಿ ಬೆಂಬಲಿಸಿತ್ತು. ಮಾತ್ರವಲ್ಲ, ಚೀನಾ ಪಾಕ್ ಪರವಾಗಿ ತನ್ನ ಹೇಳಿಕೆಯನ್ನ ನೀಡಿತ್ತು. ಇದೇ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ, ಅಮೆರಿಕದಂತಹ ಬಲಿಷ್ಠ ದೇಶಗಳು ಮೌನ ಪಾಲಿಸಿದ್ವು. ಕಾರ್ಯಾಚರಣೆ ನಿರ್ಣಾಯಕ ಹಂತವನ್ನು ತಲುಪಬೇಕು ಅನ್ನುವಾಗ ಅಮೆರಿಕ ವ್ಯಾಪಾರದ ಹೆಸರಲ್ಲಿ ಒತ್ತಡಗಳನ್ನು ಹಾಕಿ ಕದನ ವಿರಾಮ ಘೋಷಿಸುವಂತೆ ಮಾಡಿತು ಅಂತ ಹೇಳಿಕೊಂಡಿದೆ. ಇದೇ ಹೊತ್ತಿಗೆ ಐಎಂಎಫ್ನಿಂದ ಪಾಕಿಸ್ತಾನಕ್ಕೆ ನಿರಾತಂಕವಾಗಿ ಸಾಲ ಮಂಜೂರಾಗಿತ್ತು. ಉಗ್ರವಾದ, ಭಯೋತ್ಪಾದನೆಯ ಜೊತೆಗೆ ಪಾಕಿಸ್ತಾನದ ಸಂಬಂಧ ಜಗತ್ತಿಗೆ ಹೊಸತೇನೂ ಅಲ್ಲ. ಭಯೋತ್ಪಾದನೆಯ ವಿರುದ್ಧ ಜಗತ್ತು ಸಂಘಟಿತ ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯ ವಿರುದ್ಧ ಭಾರತ ಮಾತನಾಡುವಾಗ ಜಗತ್ತು ಯಾಕೆ ನಮ್ಮೊಂದಿಗೆ ನಿಲ್ತಿಲ್ಲ ಅನ್ನೋದರ ಆತ್ಮ ವಿಮರ್ಶೆಗೆ ಇದು ಸರಿಯಾದ ಸಮಯವಾಗಿದೆ. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಎಲ್ಲೆಡವಿದೆ ಅನ್ನೋದನ್ನ ಕಂಡುಕೊಳ್ಳೋದು ಇವತ್ತಿನ ಅಗತ್ಯ ಆಗಿದೆ. ನರೇಂದ್ರ ಮೋದಿಯವರು ಪ್ರಧಾನಿಯಾದ ದಿನದಿಂದ ವಿದೇಶಾಂಗ ಖಾತೆ ಹೊಂದಿದೆ, ಭಾರತಕ್ಕೆ ವಿದೇಶಾಂಗ ನೀತಿಯೊಂದಿದೆ ಅನ್ನೋದು ಎಲ್ರಿಗೂ ಬಹುತೇಕ ಮರೆತೇ ಹೋಗಿದೆ. ಹೆಸರಿಗೆ ವಿದೇಶಾಂಗ ಸಚಿವರಿದ್ರು, ಪ್ರಧಾನಿ ಮೋದಿಯವರೇ ಎಲ್ಲಾ ವಿಷಯಗಳಿಗೂ ವಿಮಾನ ಹತ್ತಿ ಹೊರಡ್ತಾ ಇದ್ರು. ಪ್ರಧಾನಿ ಮೋದಿಯವರು ದೇಶದಲ್ಲಿ ಇದ್ದದಕ್ಕಿಂತ ವಿದೇಶದಲ್ಲಿ ಇದ್ದಿದ್ದೇ ಹೆಚ್ಚು ಅನ್ನುವ ವ್ಯಾಪಕ ಟೀಕೆಗಳು, ವ್ಯಂಗ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಳಿ ಬಂದಿದ್ವು. ಕೇವಲ 2022ರಿಂದ 2024 ಅಂದ್ರೆ ಬರೀ 2 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು 38 ವಿದೇಶ ಪ್ರವಾಸಗಳನ್ನ ಮಾಡಿದ್ರು. ಇದಕ್ಕಾಗಿರುವ ಒಟ್ಟು ಖರ್ಚು 259 ಕೋಟಿ ರೂಪಾಯಿ. 2023ರ ಜೂನ್ನ ಅಮೆರಿಕ ಪ್ರವಾಸವೊಂದಕ್ಕೆ ಸುಮಾರು 22 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಖರ್ಚಾಗಿದೆ. 2024ರ ಸೆಪ್ಟೆಂಬರ್ನಲ್ಲಿ ಅಮೆರಿಕಕ್ಕೆ ಮೋದಿ ನೀಡಿದ ಮತ್ತೊಂದು ಭೇಟಿಗೆ ಖರ್ಚಾಗಿದ್ದು 15 ಕೋಟಿ ರೂಪಾಯಿ. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ನಡೆಸಿದ 100 ಪ್ರವಾಸಗಳು, ಅದಕ್ಕಾಗಿ ವೆಚ್ಚ ಮಾಡಿದ ಈ ದೇಶದ ಜನರ 100 ಕೋಟಿ ರೂಪಾಯಿಗಳ ಪರಿಣಾಮ ಹಾಗೂ ಫಲಿತಾಂಶ ಏನು? ಇದರಿಂದ ಭಾರತ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ತನ್ನದಾಗಿಸಿಕೊಂಡಿದ್ದು ಏನನ್ನ? ಬರೀ ಅಂಬಾನಿ ಮತ್ತು ಅದಾನಿಗಳನ್ನ ಉದ್ಧರಿಸುವುದಕ್ಕಾಗಿ ಈ ಪ್ರವಾಸಗಳನ್ನ ಮೋದಿ ಹಮ್ಮಿಕೊಂಡಿದ್ರ? ಮೋದಿ ವಿಶ್ವಗುರು ಆಗ್ತಿದ್ದಾರೆ, ಅವರು ಎಲ್ಲ ಜಾಗತಿಕ ನಾಯಕರಿಗೆ ಆಪ್ತರಾಗಿದ್ದಾರೆ ಅಂತ ಬಿಂಬಿಸೋಕೆ ಮಾತ್ರ ಈ ಭೇಟಿಗಳು ನಡೆದ್ವಾ ಅಂತ ಈ ದೇಶ ಕೇಳ್ತಾ ಇದೆ. ರಾಜತಾಂತ್ರಿಕವಾಗಿ ಮೋದಿಜಿ ಬಂದ ಮೇಲೆ ದೇಶ ಜಾಗತಿಕ ಮಟ್ಟದಲ್ಲಿ ಬಹಳ ಪ್ರಭಾವಿ ಆಗ್ಬಿಟ್ಟಿದೆ ಅಂತ ಬಿಜೆಪಿ ಐಟಿ ಸೆಲ್ ಪ್ರಚಾರ ಮಾಡಿತ್ತು. ಆದ್ರೆ ಅದರ ಅಸಲಿಯತ್ತು ಮೊನ್ನೆ ನಿರ್ಣಾಯಕ ಸಂದರ್ಭದಲ್ಲಿ ಬಯಲಾಗಿದೆ. ಯಾವುದೇ ಪ್ರಧಾನಿ ನಡೆಸಿದ ವಿದೇಶಿ ಪ್ರವಾಸಕ್ಕಿಂತ ಅತ್ಯಧಿಕ ಪ್ರವಾಸಗಳನ್ನ ಪ್ರಧಾನಿ ಮೋದಿ ಮಾಡಿದ್ದರಾದ್ರೂ ಭಾರತ ಜಾಗತಿಕವಾಗಿ ಮಾತ್ರ ಒಂಟಿಯಾಗಿದೆ ಅನ್ನುವ ಅಂಶ ಇದೀಗ ಬಹಿರಂಗ ಆಗ್ತಿದೆ. ಈ ಕಾರಣಕ್ಕಾಗಿಯೇ ಮೊದಲ ಬಾರಿಗೆ ತನ್ನ ವೈಫಲ್ಯಗಳನ್ನು ಒಪ್ಪಿಕೊಂಡು ಪ್ರಧಾನಿ ಮೋದಿ ಅವರು ಸರ್ವಪಕ್ಷದ ಪ್ರತಿನಿಧಿಗಳ ನಿಯೋಗವನ್ನು ರಚಿಸುವ ಅನಿವಾರ್ಯತೆಗೆ ಸಿಲುಕೊಂಡಿದ್ದಾರೆ. ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟವನ್ನ ಇತರ ದೇಶಗಳು ಯಾಕೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅನ್ನುವ ಆತ್ಮ ವಿಮರ್ಶೆಗೆ ಇದು ಸಕಾಲ ಆಗಿದೆ. ನೆಹರು ಅಲಿಪ್ತ ನೀತಿಯನ್ನ ಪಾಲಿಸಿಕೊಂಡು ಬಂದ್ರು. ಮಾತ್ರವಲ್ಲ, ತೃತೀಯ ಶಕ್ತಿಯಾಗಿ ಭಾರತವನ್ನ ಬೆಳೆಸಿದ್ರು. ಭಾರತದ ಮಾತುಗಳನ್ನ ಜಗತ್ತು ಗಂಭೀರವಾಗಿ ತೆಗೆದುಕೊಳ್ಳುವ ಕಾಲ ಒಂದಿತ್ತು. ಇಂದಿರಾ ಗಾಂಧಿಯ ಆಡಳಿತದ ಕಾಲದಲ್ಲಂತೂ ಭಾರತ ತನ್ನ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಹೆಚ್ಚಿಸಿಕೊಳ್ತು. ಆದರೆ ಕಳೆದ 1 ದಶಕದಿಂದ ಭಾರತದ ಗೊಂದಲಕಾರಿಯಾದ ವಿದೇಶಾಂಗ ನೀತಿಯಿಂದಾಗಿ ಯಾರಿಗೂ ಸಲ್ಲದ ದೇಶವಾಗಿ ಬಿಂಬಿತವಾಗತೊಡಗಿತು. ನೆರೆ ದೇಶಗಳ ನಡುವೆ ವಿಷಮ ಸನ್ನಿವೇಶ ಹೆಚ್ಚಾಯಿತು. ಚೀನಾದ ಜೊತೆಗಿರುವ ಬಿರುಕು ಮತ್ತಷ್ಟು ವಿಸ್ತಾರವಾಯಿತು. ಅಮೆರಿಕ ಜೊತೆಗಿನ ಭಾರತದ ಓಲೈಕೆಯಿಂದ ರಷ್ಯಾದ ಜೊತೆಗಿನ ಸಂಬಂಧ ಹಳಿಸಿತು. ಭಾರತದೊಂದಿಗೆ ಇರಾನ್ನಂತಹ ದೇಶಗಳು ಕೂಡ ಎಚ್ಚರಿಕೆಯಿಂದ ವ್ಯವಹರಿಸತೊಡಗಿದ್ವು. ಇತ್ತ ಅಮೆರಿಕವಾದರೂ ಭಾರತಕ್ಕೆ ಸನಿಹ ಇದೆಯಾ ಅಂದ್ರೆ ಅದೂ ಇಲ್ಲ. ಅಮೆರಿಕ ತನ್ನ ಆರ್ಥಿಕತೆಗೆ ಪೂರಕವಾಗಿ ಪಾಕಿಸ್ತಾನ ಭಾರತವನ್ನ ಬಳಸಿಕೊಳ್ಳೋಕೆ ನೋಡ್ತಾ ಇದೆ. ಕನಿಷ್ಠ ಭಯೋತ್ಪಾದನೆಯ ವಿಷಯದಲ್ಲೂ ಭಾರತವನ್ನ ಅಮೆರಿಕದಂತಹ ದೇಶಗಳು ನಂಬದ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಯಾಕಂದ್ರೆ ಸ್ವತಃ ಭಾರತವೇ ಭಯೋತ್ಪಾದನೆಯನ್ನ ಪೋಷಿಸುವ ದೇಶ ಅನ್ನೋ ಕುಖ್ಯಾತಿಗೆ ನಿಧಾನಕ್ಕೆ ಗುರಿಯಾಗ್ತಿದೆ. ಈ ಬಗ್ಗೆ ನಾವು ಎಚ್ಚರಗೊಳ್ಳಬೇಕಿದೆ. ಕೆನಡಾದಲ್ಲಿ ನಡೆದ ಸಿಖ್ ಪ್ರತ್ಯೇಕತಾವಾದಿ ಮುಖಂಡನೊಬ್ಬನ ಹತ್ಯೆಯಲ್ಲಿ ಭಾರತದ ಪಾತ್ರವಿದೆ ಅಂತ ಆ ದೇಶ ಆರೋಪಿಸಿತ್ತು. ಈ ಕಾರಣಕ್ಕಾಗಿಯೇ ಉಭಯ ದೇಶಗಳ ನಡುವೆ ಸಂಬಂಧ ಕೆಟ್ಟಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕದಲ್ಲಿ ನಡೆದ ಸಿಖ್ ಪ್ರತ್ಯೇಕತಾವಾದಿ ಮುಖಂಡನ ಹತ್ಯೆಯಲ್ಲೂ ಭಾರತದ ಪಾತ್ರದ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ.
ಕೆಲವು ಹಿಂದುತ್ವವಾದಿ ಸಂಘಟನೆಗಳ ಬಗ್ಗೆ ವಿದೇಶಗಳು ಅತ್ಯಂತ ಕಳವಳ ವ್ಯಕ್ತಪಡಿಸಿವೆ. ಮಾತ್ರವಲ್ಲ, ಅವುಗಳು ಉಗ್ರವಾದಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿವೆ ಅಂತ ಆರೋಪಿಸಿವೆ ಮತ್ತು ಈ ಹಿಂದುತ್ವವಾದಿ ಸಂಘಟನೆಗಳಿಗೆ ಭಾರತ ಸರ್ಕಾರ ಬಹಿರಂಗವಾಗಿ ಬೆಂಬಲ ನೀಡುತ್ತಿರುವುದು ಗುಟ್ಟಾಗೇನೂ ಉಳಿದಿಲ್ಲ. ಭಾರತದಲ್ಲಿ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗ್ತಾ ಇರುವುದು ವಿದೇಶಿ ಭಯೋತ್ಪಾದಕರಲ್ಲ. ಮಣಿಪುರದಲ್ಲಿ ಕಳೆದ 2 ವರ್ಷಗಳಿಂದ ಹಿಂಸಾಚಾರ ಭುಗಿಲೆದ್ದಿರೋದ್ರ ಹಿಂದೇನೂ ವಿದೇಶ ಭಯೋತ್ಪಾದನಾ ಶಕ್ತಿಗಳಿಲ್ಲ. ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದು 1.5 ವರ್ಷವಾದರೂ ಅಧಿಕಾರದಲ್ಲಿದ್ದ ಬಿಜೆಪಿಯ ಮುಖ್ಯಮಂತ್ರಿ ವಿರುದ್ಧವೇ ಹಿಂಸಾಚಾರಕ್ಕೆ ಪ್ರಚೋದಿಸಿದ ಗಂಭೀರ ಆರೋಪಗಳಿವೆ. ಸ್ವತಃ ಸಿಎಂ ಅವರೇ ಬಾಂಬ್ ಹಾಕಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅನ್ನೋ ಅತ್ಯಂತ ಗಂಭೀರ ಆರೋಪವೂ ಕೇಳಿ ಬಂದಿತ್ತು. ಆದರೆ ಅದರ ಬಗ್ಗೆ ಯಾವುದೇ ನಿಷ್ಪಕ್ಷ ತನಿಖೆ ನಡೆಯಲಿಲ್ಲ. ಭಾರತದೊಳಗೆ ನಡೆದ ಮಕ್ಕಾ ಮಸೀದಿ ಸ್ಫೋಟ, ಅಜ್ಮೀರ್ ಸ್ಫೋಟ, ಸಂಜೋತಾ ರೈಲು ಸ್ಫೋಟಗಳಲ್ಲಿ ಕೇಸರಿ ಭಯೋತ್ಪಾದಕರ ಪಾತ್ರವಿರುವುದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಮಾಲಿಗಾಂವ್ ಸ್ಫೋಟ ಆರೋಪಿ ಶಂಕಿತ ಭಯೋತ್ಪಾದಕಿ ಪ್ರಜ್ಞಾ ಸಿಂಗ್ಗೆ ಗರಿಷ್ಠ ಶಿಕ್ಷೆ ನೀಡಬೇಕು ಅಂತ ಎನ್ಐಎ ತಂಡ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದೆ. ಮರಣದಂಡನೆಗೆ ಅರ್ಹಳಾಗಿರುವ ಶಂಕಿತ ಭಯೋತ್ಪಾದಕಿಗೆ ಟಿಕೆಟ್ ನೀಡಿ ಆಕೆಯನ್ನ ಗೆಲ್ಲಿಸಿ ಸಂಸತ್ ಪ್ರವೇಶಿಸುವಂತೆ ಮಾಡಿದ ಮೋದಿ ನೇತೃತ್ವದ ಸರ್ಕಾರ ಭಯೋತ್ಪಾದನೆಯ ಬಗ್ಗೆ ಭಾಷಣ ಮಾಡಿದ್ರೆ ಅದನ್ನ ಇತರ ದೇಶಗಳು ಹೇಗೆ ನಂಬಬೇಕು? ಬಿಜೆಪಿಯ ಸಂಸದರು ಲೋಕಸಭೆಯೊಳಗೆ ಮುಸ್ಲಿಂ ಸಂಸದರನ್ನ ಅತ್ಯಂತ ಅವಹೇಳನಕಾರಿಯಾಗಿ ಸಂಬೋಧಿಸುತ್ತಾರೆ. ಇದು ಇಡೀ ಜಗತ್ತಿಗೆ ಯಾವ ಸಂದೇಶ ರವಾನಿಸುತ್ತೆ? ದೇಶದ ಒಂದು ರಾಜ್ಯದಲ್ಲಿ 2 ವರ್ಷಗಳಿಂದ ಹಿಂಸಾಚಾರ ನಡೀತಿದೆ. ಅಲ್ಲಿರೋದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ್ದೇ ಸರ್ಕಾರ. ಆದರೆ ದೇಶದ ಪ್ರಧಾನಿ ಅಲ್ಲಿಗೆ ಒಮ್ಮೆನೂ ಭೇಟಿ ಕೊಟ್ಟಿಲ್ಲ ಅಂತಂದ್ರೆ ಆ ಸರ್ಕಾರದ ಬಗ್ಗೆ ಜಾಗತಿಕವಾಗಿ ಎಂತಹ ಇಮೇಜ್ ಸೃಷ್ಟಿಯಾಗುತ್ತೆ? ಇದೀಗ ಆಪರೇಷನ್ ಸಿಂಧೂರ ಬಳಿಕ ರಚನೆಯಾಗಿರುವ ರಾಜತಾಂತ್ರಿಕ ನಿಯೋಗ ಪ್ರಧಾನಿ ಮೋದಿಯ ರಾಜಕೀಯಕ್ಕೆ ಬಲಿಯಾಗಿದೆ. ಕಾಂಗ್ರೆಸ್ಗೆ ಮುಜುಗರ ಸೃಷ್ಟಿ ಮಾಡುವುದಕ್ಕಾಗಿ ಕಾಂಗ್ರೆಸ್ನ ಅನುಮತಿ ಇಲ್ಲದೇನೆ ಸರ್ಕಾರ ಶಶಿ ತರೂರನ್ನ ನಿಯೋಗಕ್ಕೆ ಸೇರಿಸಿಕೊಂಡಿದೆ. ಈ ನಿಯೋಗವನ್ನ ಶಿವಸೇನಾ ನಾಯಕ ಸಂಜಯ್ ರಾವತ್ ಮದುವೆ ದಿಪ್ಪಣ ಅಂತ ವ್ಯಂಗ್ಯವಾಡಿದ್ದಾರೆ. ನಿಯೋಗದ ಒಳಗೆ ಸದಸ್ಯರಾಗಿ ಸಂಸದ ನಿಶಿಕಾಂತ್ ದುಬೆ, ಸಂಸದ ತೇಜಸ್ವಿ ಸೂರ್ಯನಂತವರೂ ಸೇರ್ಕೊಂಡಿದ್ದಾರೆ. ತಮ್ಮ ಸಡಿಲ ನಾಲಿಗೆಯ ಭಾಷಣಗಳ ಮೂಲಕ ದೇಶದೊಳಗೆ ಜನರ ನಡುವೆ ಭಯವನ್ನ ಬಿತ್ತುವ, ದೇಶದ ಸುಪ್ರೀಂ ಕೋರ್ಟ್ಗೆ ಬೆದರಿಕೆ ಹಾಕುವ ಈ ಸಂಸದರು ವಿದೇಶಕ್ಕೆ ತೆರಳಿ ಭಯೋತ್ಪಾದನೆಯ ವಿರುದ್ಧ ಜಾಗೃತಿಯನ್ನು ಮೂಡಿಸುತ್ತಾರೆ ಅನ್ನೋದೇ ಬಹಳ ದೊಡ್ಡ ವಿಡಂಬನೆ ಆಗಿದೆ. ಭಯೋತ್ಪಾದನೆ ಕುರಿತಂತೆ ಭಾರತ ಸರ್ಕಾರ ತನ್ನ ದ್ವಂದ್ವ ನೀತಿಯಿಂದ ಹಿಂದೆ ಸರಿಬೇಕಾಗಿದೆ. ಭಾರತದ ನೆಲದಲ್ಲಿ ಸ್ವದೇಶಿ ಭಯೋತ್ಪಾದನೆಯನ್ನ ಪೋಷಿಸ್ತಾ ವಿದೇಶಕ್ಕೆ ತೆರಳಿ ಭಯೋತ್ಪಾದಕರ ಬಗ್ಗೆ ಜಾಗೃತಿ ಮೂಡಿಸ್ತೀನಿ ಅಂತಂದ್ರೆ ಅದನ್ನ ನಂಬೋರ್ ಯಾರು? ಮೊದಲ ಹಂತವಾಗಿ ಪ್ರಧಾನಿ ನೇತೃತ್ವದಲ್ಲಿ ಮಣಿಪುರಕ್ಕೆ ಸರ್ವಪಕ್ಷ ನಿಯೋಗವೊಂದು ತೆರಳಿ ಅಲ್ಲಿರುವ ನಮ್ಮದೇ ಜನರಲ್ಲಿ ವಿಶ್ವಾಸ ಮೂಡಿಸುವಲ್ಲಿ ಯಶಸ್ವಿಯಾದರೆ, 2ನೇ ಹಂತವಾಗಿ ವಿದೇಶಕ್ಕೆ ತೆರಳಿ ಭಯೋತ್ಪಾದನೆಯ ವಿರುದ್ಧ ಜಾಗೃತಿ ಮೂಡಿಸುವ ನೈತಿಕ ಶಕ್ತಿಯನ್ನ ಭಾರತ ಪಡೆದುಕೊಳ್ಳುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.